ಲೋಕಾರ್ಪಣೆಗೊಳ್ಳುತ್ತಿದೆ ಶ್ರೀನಿವಾಸ ಮೂರ್ತಿ ಬಾಳಗತೆ ಕಾಲಿಯೇ ಉಳಿದ ದಿನಚರಿಯ ಹಾಳೆಗಳು. ಮುಂಡಗೋಡು ಶ್ರೀನಿವಾಸ ಮೂರ್ತಿಯವರು ರಚಿಸಿದ ಲೇಖನಗಳನ್ನು ಒಂದುಗೂಡಿಸಿ ಪುಸ್ತಕ ರೂಪ ಕೊಟ್ಟು ಮುಂಡಗೋಡು ಶ್ರೀನಿವಾಸ ಮೂರ್ತಿ ಸ್ನೇಹ ಬಳಗ ಶೃಂಗೇರಿ ಇವರಿಂದ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಈ ಸಲುವಾಗಿ ಅವರ ಸ್ನೇಹಿತರ ಬಳಗ ಸುದ್ದಿಗೋಷ್ಠಿ ನಡೆಸಿ ಆಗಸ್ಟ್ 26ರಂದು ನಡೆಯುವ ಬಿಡುಗಡೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. BGS ಶಾಲಾವರಣದಲ್ಲಿರುವ ಆಡಿಟೋರಿಯಂನಲ್ಲಿ ಮುಂಡಗೋಡು ಶ್ರೀನಿವಾಸ ಮೂರ್ತಿ ಸ್ನೇಹ ಬಳಗದವರು ಮುಂಡಗೋಡು ಶ್ರೀನಿವಾಸ ಮೂರ್ತಿಯವರ ಕಾಲಿಯೇ ಉಳಿದ ದಿನಚರಿಯ ಹಾಳೆಗಳು ಎನ್ನುವ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀನಿವಾಸ ಮೂರ್ತಿಯವರ ಈ ಕಾಲಿಯೇ ಉಳಿದ ದಿನಚರಿಯ ಹಾಳೆಗಳು ಆ ಬಾಳಗಾಥೆಯನ್ನು ಕುರಿತು ಮಾತನಾಡಲಿಕ್ಕಾಗಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಸುದೀಪ್ ಕುಮಾರ್ ಮುರಳಿಯವರು ಆಗಮಿಸಲಿದ್ದಾರೆ. ಹಾಗೆಯೇ ಅವರ ವ್ಯಕ್ತಿ ಚಿತ್ರಣವನ್ನು ತಿಳಿಸಿಕೊಡ್ಲಿಕ್ಕಾಗಿ ಅವರ ಸಹಪಾಠಿಗಳು ಅವರ ಒಡನಾಡಿಗಳು ಆಗಿರ್ತಕ್ಕಂಥ ಶ್ರೀಯುತ TL ಉಮೇಶ್ ಅವರು CDPO ಕುಂದಾಪುರ ಇವರು ಸಹ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರಿಗೆ ವಿಶೇಷವಾದಂಥ ಅಂದರೆ ಅಧ್ಯಾಪಕರಾಗಿ ಅವರ ಶೈಕ್ಷಣಿಕ ಇದರಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಮೆಣಸೆ ಚಿನ್ನಪ್ಪ ಮೇಷ್ಟ್ರು ಚಿನ್ನಪ್ಪ ಎಮ್ಮ ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಅವರ ಜೀವನದ ಕೊನೆಯ ಘಟ್ಟದಲ್ಲಿ ಅವರು KRS ಪಾರ್ಟಿಯನ್ನು ಸೇರಿಕೊಂಡಿದ್ದರು. ಆ KRS ಪಾರ್ಟಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರು ಸಹ ಆಗಮಿಸುವುದು ಒಂದು ವಿಶೇಷವಾದ ಕುರಿತು ಅವರು ಸಹ ಆಗಮಿಸ್ತಾರೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಈ ಕಾಲಿಯೇ ಉಳಿದ ದಿನಚರಿಯ ಹಾಳೆಗಳು ಇದನ್ನು ಲೋಕಾರ್ಪಣೆಗೊಳಿಸ್ತಕ್ಕಂಥವರು ಅವರಿಗೆ ಮಾತೃಸ್ವರೂಪಿಯಾಗಿರ್ತಕ್ಕಂಥ ಶ್ರೀಮತಿ ಫಾತಿಮಾ ದ್ಯಾವಗೌಡ ಅವರ ಮನೆಯ ಪಕ್ಕದವರು ಅವರಿಗೆ ಮಾತೃ ಸಮಾನರಾಗಿ ಅವರನ್ನು ಶ್ರೀನಿವಾಸ ಮೂರ್ತಿಯವರು ಅವರನ್ನು ಮಾತೃ ಸ್ವರೂಪಿಯಾಗಿ ನೋಡ್ತಾ ಇದ್ದರು. ಹಾಗಾಗಿ ಅವರೇ ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇದರಲ್ಲಿ ಇನ್ನೂ ಅನೇಕ ಪರಿಸರಾಸಕ್ತರು ಅವರ ಸ್ನೇಹ ಬಳಗದ ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಬರೀ ಶೃಂಗೇರಿ ಅಲ್ಲ, ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ, ಬೆಂಗಳೂರು ಇಲ್ಲಿರ್ತಕ್ಕಂಥ ಎಲ್ಲ ಅವರ ಒಡನಾಡಿಗಳು, ಪರಿಸರಾಸಕ್ತರು, ಪ್ರಗತಿಪರ ಕೃಷಿಕರು ಇವರೆಲ್ಲರೂ ಆಗಮಿಸುವ ನಿರೀಕ್ಷೆ ಇದೆ. ಹಾಗಾಗಿ ಮಾಧ್ಯಮದವರು ಹೆಚ್ಚು ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಾವೆಲ್ಲರೂ ಕೈಜೋಡಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇವೆ. ಏಕೆಂದರೆ ಶ್ರೀನಿವಾಸ ಮೂರ್ತಿ ಅನ್ನೋರು ಅದು ನಮ್ಮ ದೃಷ್ಟಿಯಲ್ಲಿ ಅವರು ಕೇವಲ ವ್ಯಕ್ತಿ ಅಲ್ಲ, ಅದೊಂದು ವಿಶೇಷವಾದ ಶಕ್ತಿ ಅನ್ನೋ ರೀತಿ ವ್ಯಕ್ತಿ. ಯಾಕಂದರೆ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿ ಅತ್ಯಂತ ವಿಶೇಷವಾದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಶ್ರೀನಿವಾಸ ಮೂರ್ತಿ. ಹಾಗಾಗಿ ಅವರ ಫೇಸ್ಬುಕ್ ವಾಲ್ನಲ್ಲಿ ಬಂದಿರತಕ್ಕಂಥ ಲೇಖನಗಳನ್ನೇ ಸಂಗ್ರಹಿಸಿ ಅಹರ್ನಿಶಿ ಪ್ರಕಾಶನ ಅಕ್ಷತಾ ಹೊಂದಿರತಕ್ಕ ಇವರು ಕಾಲಿಯೇ ಉಳಿದ ದಿನಚರಿಯ ಹಾಳೆಗಳು ಅನ್ನುವಂಥ ಒಂದು ಪುಸ್ತಕವನ್ನು ರೂಪಿಸಿದ್ದಾರೆ. ಇದೊಂದು ವಿಶೇಷವಾದ ಪುಸ್ತಕ. ಹಾಗಾಗಿ ಈ ಪುಸ್ತಕದ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಪರಿಸರಾಸಕ್ತರು, ಸಾಹಿತಿಗಳು ಹಾಗೂ ಎಲ್ಲ ಅವರ ಸ್ನೇಹ ಬಳಗದವರೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಆ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಬೇಕು ಅಂತ ಹೇಳಿ ವಿನಂತಿಸಿಕೊಡ್ತಾ ಇದ್ದೇನೆ. ಈ ಪುಸ್ತಕದಲ್ಲಿ ಛಾಯಾಪತಿಯವರು ಹೇಳಿದ ಹಾಗೆ ಅವರ ಏನು ಚಿಂತನೆಗಳಿದೆ, ಅವರ ಬದುಕಿದೆ, ಅಥವಾ ಅವರು ಕಂಡುಕೊಂಡ ಅನುಭವಗಳಿದ್ದಾವೆ, ಅವುಗಳೆಲ್ಲವನ್ನೂ ಕೂಡ ಅವರು ಜೀವಂತ ಇರುವಾಗಲೇ ಫೇಸ್ಬುಕ್ನಲ್ಲಿ ಬರಿತಾ ಹೋಗಿದ್ರು. ಅದನ್ನು ಸಾರಸ್ವತ ಲೋಕ ಗಮನಿಸ್ತಲೇ ಇತ್ತು. ಅವರ ಬರಹಗಳಲ್ಲಿ ಒಂದು ಪ್ರಖರತೆ, ಒಂದು ಚಿಂತನೆ, ಒಂದು ಸಾಮಾಜಿಕ ಬದ್ಧತೆ, ಇದೆಲ್ಲದನ್ನೂ ಕೂಡ ಸಾರಸ್ವತ ಲೋಕ ಗಮನಿಸ್ತಾ ಇತ್ತು. ಗಮನಿಸಿದಂತಹ ಸ್ನೇಹಿತರ ಬಳಗ ಒಂದು ಗೂಡಿ ಅಕ್ಷತಾ ಕಟ್ಟಿ ಅವರನ್ನು ಪ್ರೇರಣೆಗೊಳಿಸಿ, ಅವ್ರನ್ನ ಸಂಪರ್ಕಗೊಳಿಸಿ, ಅವ್ರ ಮೂಲಕ ಈ ಪುಸ್ತಕವನ್ನು ಹೊರತರುವ ಪ್ರಯತ್ನ ಮಾಡಿದ್ದಾರೆ. ಇದು ಅವರೇ ಬರೆದ ಲೇಖನಗಳ ಗುಚ್ಛ ಒಂದು ಪುಸ್ತಕದ ರೂಪದಲ್ಲಿ ಹೊರಗೋಗ್ತಾ ಇದೆ. ಇದು ಸಾರಸ್ವತ ಲೋಕಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ. ನಾನು ಓದಿದಾಗ ತುಂಬ ಪ್ರೇರಣೆ ಆಯಿತು. ಇದನ್ನು ಓದೋರಿಗೂ ಕೂಡ ಮುಂದೆ ಓದುವವರಿಗೂ
ಇದರಲ್ಲೇನೋ ವಿಷಯ ಇದೆ, ನಾವು ಓದಬೇಕು ಅನ್ನುವಷ್ಟು ವಿಷಯಗಳು ಇದರೊಳಗಿದೆ. ಹಾಗಾಗಿ ಇದನ್ನು ಬಿಡುಗಡೆಗೊಳಿಸುವಂಥದ್ದು ನಮ್ಮ ಸಮಾಜಕ್ಕೂ ಕೂಡ ಉಪಯೋಗ ಅನ್ನುವ ನೆಲೆಯಲ್ಲಿ ಅವರ ಸ್ನೇಹಕೂಟ ಅಥವಾ ಸ್ನೇಹ ಬಳಗ 26ನೇ ತಾರೀಕು ಬುಧವಾರ ಆದಿಚುಂಚನಗಿರಿ ಆಡಿಟೋರಿಯಂನಲ್ಲಿ, BGS ಆಡಿಟೋರಿಯಂನಲ್ಲಿ ಮಧ್ಯಾಹ್ನ 2ವರೆಗೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಪತ್ರಿಕಾ ಬಳಗದ ಎಲ್ಲ ಬಾತ್ಮೀದಾರರು, ಸಂಪಾದಕರು ಕೂಡ ತಾವು ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಆಮೇಲೆ ಸಾಧ್ಯವಾದಷ್ಟು ಇದಕ್ಕೆ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೇನೆ. ಇದರಲ್ಲಿ ಅವರ ಕುಟುಂಬಸ್ಥರು ಮತ್ತು ಅವರ ಆತ್ಮೀಯ ಒಡನಾಡಿಗಳು, ಚಿಂತಕರು, ಬರಹಗಾರರು ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ನೇಹ ಬಳಗದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಏನು ಅವರ ಆತ್ಮಚರಿತ್ರೆ ಅಂತಲೇ ಹೇಳ್ಬೋದು. ಮತ್ತೊಂದು ಅವರು ಜೀವನದಲ್ಲಿ ಕಂಡುಕೊಂಡ ನೋವುಂಡಂಥ ದಿನಗಳನ್ನ ನೆನೆಸ್ಕೊಂಡು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿದ್ರು. ಆದರೆ ಅವ್ರು ತೀರ್ಕೊಂಡ ನಂತರ ರಾಜ್ಯದ ಮತ್ತೊಂದು ಮೂಲೆಯವರು ಆ ಪುಸ್ತಕವನ್ನು ಬಿಡುಗಡೆ ಮಾಡ್ತಿರೋದು ಇದೇ ಮೊದಲು ಅಂತ ನನಗೆ ಅನಿಸ್ತಿದ್ದು ಮಲೆನಾಡು ಭಾಗದಲ್ಲಿ. ಅಂತ ಒಂದು ಅದ್ಭುತವಾದ ಪುಸ್ತಕವನ್ನು ತಂದಿದ್ದಾರೆ. ಇವರು ಸಾಮಾನ್ಯವಾಗಿ ಮೊದಲು ರೈತ ಹೋರಾಟದಲ್ಲಿ ಶೃಂಗೇರಿ ತಾಲೂಕಿನಲ್ಲಿ ಪಾಲ್ಗೊಳ್ತಾರೆ. ಸಾರ್ವಜನಿಕ ಜೀವನದ ಅಷ್ಟು ರೈತ ಹೋರಾಟಗಳು ಬರ್ತಾರೆ. ಹೆಚ್ಚಾಗಿ ಅವರು ತೇಜಸ್ವಿ ಕುವೆಂಪುನ ಭಾಳ ಅನುಕರಣೆಯಲ್ಲಿ ಮಾಡ್ತಿದ್ರು ಮತ್ತು ಅದ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಿದ್ರು. ನಾವೆಲ್ಲ ಒಟ್ಟಿಗೆ ಸೇರಿ ಅವರು ನಾವಿಕ ಸಂಸ್ಥೆ ಅಂತೇಳಿ ಈ ಕ್ಷೇತ್ರದಲ್ಲಿ ಒಂದು ಸಂಸ್ಥೆ ಕಟ್ಟಿದರು, ನಾವಿಕ ಸಂಸ್ಥೆ. ಆ ನಾವಿಕ ಸಂಸ್ಥೆಯ ಅಧ್ಯಕ್ಷರು ಇವರಾಗಿದ್ದರು. ಅದರ ಗೌರವಾಧ್ಯಕ್ಷರು H. ರಾಜೇಂದ್ರ ಅವರಾಗಿದ್ದರು. ನಾವಿಕ ಸಂಸ್ಥೆಯ ತುಂಬ ಚೆನ್ನಾಗಿ ನಡೆಸ್ಕೊಂಡು ನಾವಿಕ ಅಂದರೆ ನಾರಾಯಣಗುರು, ವಿವೇಕಾನಂದ, ಕುವೆಂಪು ಅಂತೇಳಿ ಒಂದು ಸಂಸ್ಥೆ ಅಂತ ಇತ್ತು. ತುಂಬ ಒಳ್ಳೆಯ ಪ್ರಬಂಧ ಸ್ಪರ್ಧೆಯನ್ನು ಕಾರ್ಯಕ್ರಮ ಕ್ಷೇತ್ರದಲ್ಲಿ ಮಾಡಿ ಮಕ್ಕಳಿಗೆ ಸುಮಾರು ಒಂದು 10,000 ರೂಪಾಯಿವರೆಗೂ ನಗದು ಬಹುಮಾನ ಇತ್ತು. ದೊಡ್ಡ ಕಾರ್ಯಕ್ರಮ ಕೂಡ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. ಜೊತೆಗೆ ಪರಿಸರ ಪ್ರೇಮಿ ಮತ್ತು ಇಲ್ಲಿ ಮಲೆನಾಡಿನ ಈ ಯುವಜನತೆಗೆ ತುಂಬ ಮಾರ್ಗದರ್ಶಕರಾಗಿ ಕಂಡುಬಂದಂಥವರು ಫೇಸ್ಬುಕ್ನಲ್ಲವರು. ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಬರಗಳು ತುಂಬ ಕಡಿಮೆ. ಅದು ಇಡೀ ರಾಜ್ಯ ಕೂಡ ಅದನ್ನು ಗಮನಿಸಿತ್ತು. ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ನಾವು ಯಾರು ಯೋಚನೆ ಮಾಡಿರಲಿಲ್ಲ ಅಷ್ಟೊಂದು ಅವರಿಗೆ ಪ್ರಶಂಸೆಗಳು, ಅಷ್ಟೊಂದು ಸ್ನೇಹ ಬಳಗ ಇದೆ ಅಂತ ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಗೊತ್ತಾಯಿತು. ನಂತರ ಈ ಹಿಂದೂವಲ್ಲಿ ಸಿಟಿ ಇದೆ, ಟೈಮ್ಸ್ ಆಫಲ್ಲಿ ಎರಡರೂ ಕೂಡ ಅವ್ರ ಬಗ್ಗೆ ಲೇಖನ ಬರುತ್ತಾ ಇತ್ತು. ಅಂದರೆ ನಮ್ಮ ಪಕ್ಕದಲ್ಲಿದ್ದ ವ್ಯಕ್ತಿ ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ದೊಡ್ಡ ಚಿಂತನೆಗಳು ಮಾಡಿರೋದು ನಮ್ಗೆ ಗೊತ್ತಿದ್ದಿಲ್ಲ. ಒಂದು ಅದ್ಭುತವಾದ ಪುಸ್ತಕ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಜನರಿಗೂ ಬರಲು ಮಾಡಬೇಕಂತ ನಮಗೆ ಹೇಳ್ಕೊಡ್ತೀವಿ. ಅವರು ಚಿತ್ರಾರ್ಜಿತವಾಗಿ ಅವರಿಗೇನು ಬಹಳ ಆಸ್ತಿ ಬಂದು ಅದನ್ನು ರೂಢಿ ಮಾಡಿಕೊಂಡು ಬೆಳೆದವರಲ್ಲ. ಅವರು ಸ್ವತಃ ಶ್ರಮಪಟ್ಟು ಮಲೆನಾಡಿನ ಮೂಲೆಯಲ್ಲಿ ಒಂದು ಕಡೆ ಕಾರ್ ಕರೆದು ಜಮೀನನ್ನು ಮಾಡಿ ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಂಡವರು ಮತ್ತು ವೈಜ್ಞಾನಿಕವಾಗಿ ಕೃಷಿ ಮಾಡುವವರು. ನಮ್ಮ ಮಲೆನಾಡಿನಲ್ಲಿ ಬಹುತೇಕ ಏನು ಮೌಢ್ಯಗಳಿತ್ತು ಆ ಮೌಢ್ಯಗಳನ್ನು ವಿರೋಧಿಸಿ ಮೌಢ್ಯಗಳಿಂದ ಹೊರಬಂದು ಬದುಕನ್ನು ನಡೆಸಿದವರು. ಏನು ತಮ್ಮ ಅನುಭವಗಳಿತ್ತು, ತಾಜಾ ಅನುಭವಗಳನ್ನೇ ಅವರು ಫೇಸ್ಬುಕ್ನಲ್ಲಿ ಬರೀತಾ ಇದ್ದರು. ಅದರಲ್ಲಿ ಯಾವುದೇ ತೋರುಗಾಣಿಕೆ ಜಂಬ ಏನಿಲ್ಲ. ತಾವು ಏನು ಕಷ್ಟ ಅನುಭವಿಸಿದ್ರು, ಬಾಲ್ಯದಲ್ಲಿ ಶಿಕ್ಷಣ ಪಡಿಬೇಕಾದ್ರೆ ಏನು ಕಷ್ಟ ಇತ್ತು, ಬದುಕಲ್ಲಿ ಏನು ಕಷ್ಟ ನಷ್ಟ ಅನುಭವಿಸಿದ್ರು, ಅದನ್ನು ಯಥಾವತ್ತಾಗಿ ಬರೀತಾ ಇದ್ರು. ಅದು ಬಹಳ ಜನರಿಗೆ ತಲುಪ್ತಾ ಇತ್ತು, ಮನಸ್ಸಿಗೆ ಮುಟ್ತಾ ಇತ್ತು. ನಿಮ್ಗೆ ಗೊತ್ತಾಗುತ್ತೆ, ಆ ಪುಸ್ತಕ ಓದಿದರೆ ಎಲ್ಲೋ ನಮ್ಮ ಬಾಲ್ಯದ ನೆನಪಾಗೋದು, ಅವ್ರ ನೋವುಗಳು, ನಾವು ಜನಸಾಮಾನ್ಯರು ಅನುಭವಿಸಿದ ನೋವುಗಳನ್ನೆಲ್ಲ ಅವರು ಬಹಳ ಪರಿಣಾಮಕಾರಿಯಾಗಿ ತಮ್ಮ ಬರಹದಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮಗೆಲ್ಲೂ ಈಗ ಮೊನ್ನೆ ಗ್ರೂಪ್ನಲ್ಲಿ ಹಾಕಿದ್ದಾರೆ, ನಮ್ಮ ದೇವನೂರು ಮಹಾದೇವರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿ ಇಷ್ಟು ಚೆನ್ನಾಗಿ ಬರೀತಿದ್ದಾರೆ, ನಮ್ಗೆ ಗೊತ್ತೇ ಆಗಲಿಲ್ಲಲ್ಲ, ಇವರು ಬರೀಬೇಕಿತ್ತು, ಇನ್ನಷ್ಟು ಬರೀಬೇಕಿತ್ತು ಅವರು ಅಂತ ಒಂದು ಮಾತನ್ನು, ಪ್ರಶಂಸೆಯ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮ್ಮ ನಡುವೆ ಇದ್ದುಕೊಂಡು ಯಾವುದೇ ಪ್ರಚಾರವನ್ನು ಬಯಸದೆ ಸರಳವಾಗಿ ಬದುಕುವುದು. ದುರದೃಷ್ಟವಶಾತ್ ಅವರು ಇನ್ನಷ್ಟು ವರ್ಷ ಬರೀಬೇಕಿತ್ತು. ಕ್ಯಾನ್ಸರ್ನಂಥ ಕಾಯಿಲೆ ಬಂದಾದರೂ ಕೂಡ ಅದನ್ನು ಸಹಜವಾಗಿ ಸ್ವೀಕಾರ ಮಾಡಿದರು. ಆ ಕ್ಯಾನ್ಸರ್ನ ಅನುಭವಗಳನ್ನು ಕೂಡ ಫೇಸ್ಬುಕ್ ಬರಹದಲ್ಲಿ ದಾಖಲಿಸ್ತಾ ಹೋಗುವುದು, ಆ ನೋವುಗಳನ್ನು ದಾಖಲಿಸಿದರು. ಜೊತೆಗೆ ತನ್ನ ಕುಟುಂಬದವರು ಏನಿದ್ರು, ಕುಟುಂಬದವರು ಧೈರ್ಯ ಗೆಡದಿರಲಿಲ್ಲ, ಅವರಿಗೆ ತರಬೇತುಗೊಳಿಸಿದರು. ಅವ್ರನ್ನ ಇಂಥ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸೋದು ಹೇಗೆ, ನಾವು ಬೇರೆಲ್ಲ ಕಷ್ಟಗಳ ಬಗ್ಗೆ ಮಾತಾಡ್ತೀವಿ, ಆದರೆ ನಮಗೆ ಕಷ್ಟಗಳು ಬಂದಾಗ ನಮ್ಮನ್ನು ಎದುರಿಸೋದು ಕಷ್ಟ ಆಗುತ್ತೆ. ಆಗ ಪ್ರಾಯೋಗಿಕವಾಗಿ ಶ್ರೀನಿವಾಸ ಮೂರ್ತಿಯವರು ಏನು ಹೇಳ್ತಾ ಇದ್ರು, ಆ ಕಷ್ಟಗಳು ಬಂದಾಗ ಅಷ್ಟೇ ಧೈರ್ಯವಾಗಿ ಎದುರಿಸಿದ್ರು. ಕೊನೆಯ ತನಕ ಧೈರ್ಯಗಳಿಲ್ಲ. ನಮಗೆಲ್ಲ ಗೊತ್ತಿರ್ಬೋದು, ಸ್ನೇಹಿತರು ಅವರಿಗೆ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದ್ದರು ಅವರು.
ನೆರವು ಕೊಡುವಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ತಿರಸ್ಕರಿಸಿದರು. ಯಾವುದೇ ನೆರವು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅವರಿಗಿರುವಂಥ ಸ್ವಲ್ಪ ಜಮೀನನ್ನು ಕೂಡ ಅದನ್ನು ಮಾರಿಬಿಟ್ಟು ಕೊನೆಯಲ್ಲಿ ಅದರಲ್ಲಿ ಅವರು ಬದುಕು ಕಟ್ಟಿಕೊಂಡ ಹೊರತು ಯಾರಿಗೂ ಕೂಡ ಕೊನೆ ತನಕ ಕೈ ಚಾಚಿದ ಸ್ವಾಭಿಮಾನದಿಂದ ಬದುಕಿದ್ರು, ಸ್ವಾಭಿಮಾನದಲ್ಲಿ ಅವರು ಮರಣವನ್ನು ಅಪ್ಪಿದ್ರು. ಹಾಗಾಗಿ ಬಹುಶಃ ನಮಗೆಲ್ಲ ಮುಂದಿನ ಪೀಳಿಗೆಗೆ ಅವರೊಬ್ಬರು ಜೀವಂತ ಮಾದೇ ನಮ್ಮ ಜೊತೆಗಿದ್ದರು. ಹಾಗಾಗಿ ನಾವೆಲ್ಲ ಸ್ನೇಹಿತರು ಏನು ಮಾಡಿದ್ವಿ, ನಮ್ಮ ನಡುವಿನ ಇಂಥ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರ ನೆನಪಿರಬೇಕು, ಹಾಗೆ ಮರೆತು ಹೋಗಬಾರ್ದು ಜನರಿಗೆ. ಇಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸೋದು ಒಂದು ನಾಗರಿಕ ಸಮಾಜದ ಜವಾಬ್ದಾರಿ ಅದು ಅಂತ ಭಾವಿಸ್ಕೊಂಡು ನಾವೆಲ್ಲ ಸ್ನೇಹಿತರಿದ್ದೀವಿ, ಒಟ್ಟುಗೂಡಿಬಿಟ್ಟು ಇದೊಂದು ಆಡಂಬರದ ಕಾರ್ಯಕ್ರಮ ಅಲ್ಲ, ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂದರೆ ಅದನ್ನು ಪುಸ್ತಕ ಬಿಡುಗಡೆ ಮಾಡ್ತಿರೋರು ಅವರಿಗೆ ಮಾತೃ ಸ್ವರೂಪಿ ಆಗಿದ್ದಂಥ ಫಾತಿಮಾ ಅವರು ಅಲ್ಲೇ ಒಂದು ನೋಡಿ ಜಾತ್ಯತೀತವಾದಂಥ ಮನೋಭಾವ ಅವರಲ್ಲಿ ಇತ್ತು. ಒಬ್ಬ ಮುಸ್ಲಿಂ ಮಹಿಳೆಯರು ಇವರಿಗೆ ಅಮ್ಮನ ಸ್ಥಾನದಲ್ಲಿ ಕೆಲಸ ಮಾಡಿದರು. ಒಬ್ಬ ಗುರುಗಳು ಚಿನ್ನಪ್ಪ ಮಾಸ್ಟರು ಅವರಿಗೆ ಬಾಲ್ಯದಲ್ಲಿ ಸಹಾಯ ಮಾಡಿದಂಥ ಬರಹದಲ್ಲೂ ಅದನ್ನು ನೆನಪು ಮಾಡಿಕೊಂಡು, ಹಾಗಾಗಿ ಅವರಿಗೆ ಯಾವುದೇ ಧರ್ಮ ಜಾತಿ ಯಾವುದೇ ಕಟ್ಟುಪಾಡುಗಳಿಗೆ ಒಳಗಾಗದವರು, ಸ್ವತಂತ್ರವಾಗಿ ಆರಾಧನೆ ಮಾಡುವವರು, ವೈಚಾರಿಕವಾಗಿ ಬದುಕುವರು. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ನೆನಪು ಮಾಡ್ಕೋಬೇಕು, ಅವರ ಪರಂಪರೆ ವಿಚಾರಗಳು ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸರಳವಾಗಿ ಅರ್ಥಪೂರ್ಣವಾಗಿ ಆಯೋಜಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಮಾಧ್ಯಮದ ಮೂಲಕ ಹೆಚ್ಚು ಜನರಿಗೆ ಈ ವಿಷಯ ತಲುಪುವಾಗ ಮಾಡಿ ಅವರಿಗೆ ಬಂದು ಸೇರಿ ಆ ಮೂಲಕ ನಾವು ಶ್ರೀನಿವಾಸ ಮೂರ್ತಿಯವರಿಗೆ ಗೌರವವನ್ನು ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಹರ್ನಿಶಿ ಪ್ರಕಾಶನವರು ಹೇಳಿದರು, ಅಕ್ಷತಾ ಹುಚ್ಚುಕಟ್ಟೆಯವರು ಭಾಗ್ಯ ಹಗಲಗಲ್ಲಿ ಮತ್ತು ಅವರ ಶ್ರೀನಿವಾಸ ಮೂರ್ತಿಯವರ ಮಗ ಮತ್ತು ಅವರ ಬಂಧುಗಳೆಲ್ಲ ಸೇರಿಕೊಂಡು ಆ ಬರಹಗಳನ್ನೆಲ್ಲ ಸಂಗ್ರಹ ಮಾಡಿ ಅವರಿಗೆ ಕೊಟ್ಟು ಅಹರ್ನಿಶಿ ಪ್ರಕಾಶನವರು ಅವರೇ ಸ್ವಯಂ ಸ್ಫೂರ್ತಿಯಿಂದ ಇಲ್ಲ ಬಹಳ ಚೆನ್ನಾಗಿದೆ ಈ ಬರಹಗಳು, ಯೋಗ್ಯವಾದ ಬರಹಗಳು, ನಾನು ಪುಸ್ತಕ ಮಾಡಿ ಪ್ರಕಟಿಸ್ತೀನಿ ಅಂತ ಅವರೇ ಮುಂದೆ ಬಂದುಬಿಟ್ಟು ಇದನ್ನು ಪುಸ್ತಕ ರೂಪ ಮಾಡಿಬಿಟ್ಟು ಮೊನ್ನೆ ಅವರು ಬಿಡುಗಡೆಗೆ ಸಿದ್ಧತೆ ಮಾಡಿಕೊಟ್ಟು. ಹಾಗಾಗಿ ಇದು ಎಲ್ಲ ಜನರಿಗೆ ತಲುಪುವಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಿಮ್ಮ ನೆರವನ್ನು ಕೋರ್ಕೊಳ್ತಾ ಇದ್ದೇನೆ. ಇಂತಹ ಇನ್ನಷ್ಟು ಸುದ್ದಿ ವಿಶೇಷ ವಿಡಿಯೋಗಳಿಗಾಗಿ ನಮ್ಮೂರ್ ನ್ಯೂಸ್ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.